ಕರಾವಳಿಯಲ್ಲಿ ಮತ್ತೆ ಆಕ್ಟಿವ್ ಆಗಿದೆಯಾ ನಿಷೇಧಿತ ಪಿಎಫ್ಐ ಸಂಘಟನೆ? ಹೀಗೆ ಅನುಮಾನ ಮೂಡೋದಕ್ಕೆ ಕಾರಣವಾಗಿರತಕ್ಕಂಥ ಘಟನಾವಳಿಗಳು ಮಂಗಳೂರು ಭಾಗದಲ್ಲಿ ನಡೀತಾ ಇದೆ. ಅಕ್ರಮ ಪಿಸ್ತೂಲ್ ಮಾರಾಟ ಜಾಲ ಪ್ರಕರಣದ ಹಿಂದೆ ನಿಷೇಧಿತ ಪಿಎಫ್ಐ ಸಂಘಟನೆ ಇದೆಯಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಯಾಕೆ ಅಂದರೆ ಅಕ್ರಮ ಪಿಸ್ತೂಲ್ ಮಾರಾಟ ಜಾಲವನ್ನು ಭೇದಿಸಿದ್ದಾರೆ ಮಂಗಳೂರು ಸಿಸಿಬಿ ಪೊಲೀಸರು. ಕೇರಳದ ನಟೋರಿಯಸ್ ವೆಪನ್ ಡೀಲರ್ ಸೇರಿದಂತೆ 5 ಬಂಧಿಸಿದ್ದಾರೆ. ಅಬ್ದುಲ್ ಲತೀಫ್, ಮನ್ಸೂರ್, ನೌಫಾಲ್, ಮೊಹಮ್ಮದ್ ಅಸ್ಗರ್ ಇವ್ರನ್ನ ಬಂಧಿಸಿರೋದು. ಬಂಧಿತರಿಂದ 3 ಪಿಸ್ತೂಲ್ ಮತ್ತು 6 ಜೀವಂತ ಗುಂಡುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮುಂಬೈಯಿಂದ ನಡೀತಾ ಇತ್ತಂತೆ ಅಕ್ರಮ ಪಿಸ್ತೂಲ್ ಸರಬರಾಜು ಜಾಲ. ಈ ಸಮಾಜಘಾತುಕ ಶಕ್ತಿಗಳಿಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡ್ತಾ ಇತ್ತು ಗ್ಯಾಂಗ್ ಅಂತ ಗೊತ್ತಾಗಿದೆ. ಇವರೆಲ್ಲ ಗುರುತಿಸ್ಕೊಂಡಿದ್ದು PFI ಸಂಘಟನೆಯಲ್ಲಿ. ಈಗ ಸಂಘಟನೆ ಬ್ಯಾನ್ ಆದಾಗ ಬೇರೆ ಬೇರೆ ಹೆಸರಿಟ್ಕೋತಾರೆ ಅಷ್ಟೇ. ಅವ್ರಿಗೇನಂತೆ PFI ಇಲ್ಲ ಅಂದರೆ ಇನ್ನೊಂದು ಹೆಸರು. ಬಟ್ ಇವರೆಲ್ಲ ಆ್ಯಕ್ಟಿವ್ ಆಗಿದ್ದಾರೆ ಅಂತಕ್ಕಂಥದ್ದು ವೆರಿ ಡೇಂಜರಸ್. ಅದರಲ್ಲೂ ಪಿಸ್ತೂಲ್ಗಳನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ? ಸಮಾಜಘಾತುಕ ಶಕ್ತಿಗಳಿಗೆ. ಮತ್ತೆ ದೇಶದಲ್ಲಿ ಅಶಾಂತಿ ಉಂಟು ಮಾಡೋದೇ ಇವರ ಕೆಲಸನಾ? ಹಾಗಾದರೆ ಇವರೆಲ್ಲರಿಗೂ ಕೂಡ ಪಿಸ್ತೂಲ್ ಸರಬರಾಜಾಗ್ತಿದ್ದು ಮುಂಬೈಯಿಂದ ಪಿಸ್ತೂಲ್ ತಂದು ಇಲ್ಲಿ ಈ ಭಾಗದಲ್ಲಿ ಅದನ್ನು ಸೇಲ್ ಮಾಡೋದು ಇವ್ರ ಕೆಲಸನೇ ಅದಲ್ವಾ? ಈ PFIನ ಯಾತಕ್ಕೆ ಮತ್ತೆ ಬ್ಯಾನ್ ಮಾಡಿದ್ದು ಉದ್ದೇಶನೇ ಅದು. ಈಗ ಇನ್ನೊಂದು ಹೆಸರಿನಲ್ಲಿ ಈ PFI ಸಂಘಟನೆ ಕಾರ್ಯಕರ್ತರೆಲ್ಲ ಬೇರೆ ರೀತಿ ಆ್ಯಕ್ಟಿವ್ ಆಗಿದ್ದಾರೆ. ಒಂದು ಪ್ರಕರಣ ಬೆಳಕಿಗೆ ಬಂದಿದೆ, ನನಗೆ ಗೊತ್ತಿಲ್ಲ ಇನ್ನೂ ಈ ಥರದ್ದು ಅದು ಇನ್ನೇನೇನು ಪ್ರಕರಣಗಳಿದೆಯೋ, ಇನ್ಯಾವ್ಯಾವ ರೂಪದಲ್ಲಿ ಆ್ಯಕ್ಟಿವ್ ಆಗಿದ್ದಾರೋ. ಇವರೆಲ್ಲ ಹಾಗೇನೆ, ಇವ್ರನ್ನ ಚಿವುಟ್ ಹಾಕಿದಷ್ಟು ಬೆಳೀತಾರೆ. ರಕ್ತ ಬೀಜಾಸುರರು ಇವರೆಲ್ಲ. ಒಬ್ಬರು ಸತ್ತರೆ ಒಬ್ಬರು ಬೆಳೆಯೋದು, ಒಬ್ಬರು ಸತ್ತರೆ ಒಬ್ಬರು ಹುಟ್ಟೋದು, ಈ ಥರ. ಹಾಗಾಗಿನೇ ವೆರಿ 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 ಡೇಂಜರಸ್. ಈಗ ಸದ್ಯಕ್ಕೆ 5 ಜನರನ್ನ ಬಂಧಿಸಿದ್ದಾರೆ. ಕೇರಳದ ನಟೋರಿಯಸ್ ವೆಪನ್ ಡೀಲರ್. ಇವ್ರ ಕೆಲಸನೇ ವೆಪನ್ಗಳನ್ನು ಸರಬರಾಜು ಮಾಡೋದು. PFI ಕ್ಯಾಡರ್ಗಳಿಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡ್ತಾ ಇದ್ದಿದ್ದು ಅಬ್ದುಲ್ ಲತೀಫ್ ಅಂತ. ಅವನೇ ಮೇಜರ್ ಇದರಲ್ಲಿ, ಈ ಪ್ರಕರಣದಲ್ಲಿ. ಕೇರಳದ ನಟೋರಿಯಸ್ ವೆಪನ್ ಡೀಲರೇ ಅಬ್ದುಲ್ ಲತೀಫ್. ವಾಮಂಜೂರ್ನಲ್ಲಿ ಜನವರಿ 6ರಂದು ನಡೆದಿದ್ದ ಮಿಸ್ಫೈರ್ ಪ್ರಕರಣ ನೆನಪಿರ್ಬೇಕು ನಿಮಗೆ. ಅವ್ರನ್ನ ಬಂಧಿಸಿದ್ದಾರೆ, ಮಿಸ್ಫೈರ್ ಮಾಡಿದವ್ರನ್ನ. ಅವ್ರಿಗೆ ಪಿಸ್ತೂಲ್ ಕೊಟ್ಟಿದ್ದು ಕೂಡ ಇದೇ ಆರೋಪಿ ಅಬ್ದುಲ್ ಲತೀಫ್. ಮಿಸ್ಫೈರ್ ಮಾಡಿದ ಇಮ್ರಾನ್ಗೆ ಪಿಸ್ತೂಲ್ ಕೊಟ್ಟಿದ್ದೇ ಅಬ್ದುಲ್ ಲತೀಫ್ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದ ಬಗ್ಗೆ ಗಂಭೀರ ತನಿಖೆಯನ್ನು ಈಗ ಪೊಲೀಸರು ಆರಂಭ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಈ ಹಿಂದೆ PFIನಲ್ಲಿ ಗುರುತಿಸ್ಕೊಂಡಿದ್ದವರು. ಇವರೆಲ್ಲ ಸಮಾಜಘಾತುಕ ವ್ಯಕ್ತಿಗಳು. ದೇಶದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದಕ್ಕೆ ಅಂತಲೇ ಇರ್ತಕ್ಕಂಥ ದೇಶದ ಒಳಗಿನ ಶತ್ರುಗಳು ಇವರೆಲ್ಲ. ಹೊರಗಿನಿಂದ ಯಾವತ್ತೂ ಕೂಡ ದೇಶಕ್ಕೆ ಜಾಸ್ತಿ ತೊಂದರೆ ಆಗಲ್ಲ, ಒಳಗಿರುವವರಿಂದನೇ ತೊಂದರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಈ ಪ್ರಕರಣ ಅಕ್ರಮ ಪಿಸ್ತೂಲ್ ಮಾರಾಟ ಪ್ರಕರಣವನ್ನು ಭೇದಿಸಿದ ಪೊಲೀಸರಿಗೆ ಗೊತ್ತಾಗಿರುವ ಸತ್ಯಾಂಶಗಳು ಏನೇನು? ಮತ್ತು ಈಗ ಬಂಧಿತರೆಲ್ಲರೂ ಕೂಡ ಈ ಹಿಂದೆ PFIನಲ್ಲಿ ಇದ್ದವರ, ಈಗಲೂ ಕೂಡ PFI ಆ್ಯಕ್ಟಿವ್ ಆಗಿದೆಯಾ ಹಾಗಾದರೆ ಅಂತ ಕರಾವಳಿನಲ್ಲಿ? ಅರವಿಂದ್, ಕಳೆದ ಜನವರಿ 6ನೇ ತಾರೀಕಿಗೆ ಮಂಗಳೂರಿನ ವಾಮಂಜೂರಿನಲ್ಲೊಂದು ಮಿಸ್ಫೈರಿಂಗ್ ಆಗುತ್ತೆ. ಆ ಮಿಸ್ಫೈರಿಂಗಲ್ಲಿ ಪಿಸ್ತೂಲನ್ನು ಇಟ್ಕೊಂಡವರು, ಜೊತೆಗೆ ಅದು ಮಿಸ್ಫೈರ್ ಆಗಿರುವಂಥ ಒಬ್ಬ ಸಫ್ವಾನ್ ಅನ್ನುವಂಥದ್ದು, ಜೊತೆಗೆ ಬದ್ರುದ್ದೀನ್ ಮತ್ತು ಇಮ್ರಾನ್ ಅನ್ನುವಂಥವರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅದು ಮೊದಲಿಗೆ ಮಿಸ್ಫೈರ್ ಅಂತ ಇತ್ತು, ಆದರೆ ಅದನ್ನು ಪೊಲೀಸರು ತನಿಖೆ ನಡೆಸಿದಾಗ ಅದು ಅಕ್ರಮ ಪಿಸ್ತೂಲ್ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಈ ಅಕ್ರಮ ಪಿಸ್ತೂಲನ್ನು ಎಲ್ಲಿಂದ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಈ ಅಬ್ದುಲ್ ಲತೀಫ್ ನಿನ್ನೆ CCB ಪೊಲೀಸರಿಗೆ ಬಂಧನಕ್ಕೊಳಗಾಗ್ತಾನೆ. ಮಂಗಳೂರಿನ ತಲಪಾಡಿಯಲ್ಲಿ ಈತನನ್ನು ಬಂಧಿಸಲಾಗುತ್ತೆ. ಹಾಗಾಗಿ ಆತ ಇದರ ಹಿಂದೆ ಸಾಕಷ್ಟು ಬಾರಿ ಮಂಗಳೂರಿನಲ್ಲಿದ್ದಂಥ ಕೆಲವರಿಗೆ ಪಿಸ್ತೂಲನ್ನು ಸರಬರಾಜು ಮಾಡಿದ್ದಾನೆ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ಈ ಅಬ್ದುಲ್ ಲತೀಫ್ ಮತ್ತು ಬಂಧನಕ್ಕೊಳಗಾಗಿರುವಂಥ 5 PFI ಸಂಘಟನೆಯಲ್ಲಿ ಕೇರಳದಲ್ಲಿ ಗುರುತಿಸಿಕೊಂಡಿದ್ದವರು. ಜೊತೆಗೆ ಮಂಗಳೂರಿನ ವಾಮಂಜೂರಿನಲ್ಲಿ ಮಿಸ್ಫೈರಲ್ಲಿ ಬಂಧನಕ್ಕೊಳಗಾಗಿರುವಂಥ ಬದ್ರುದ್ದೀನ್ ಮತ್ತು ಇಮ್ರಾನ್, ಅದರ ಜೊತೆಗೆ ಫೈರಿಂಗ್ ಆಗಿರುವಂಥ ಸಫ್ವಾನ್ ಏನಿದ್ದಾನೆ, ಇವರೆಲ್ಲರೂ PFIಯಲ್ಲಿ ಲಿಂಕಲ್ಲಿ ಇದ್ದಂಥವರು, ಈ ಹಿಂದೆ PFI ಸಂಘಟನೆಯಲ್ಲಿ ಇದ್ದಂಥವ್ರು. ಹಾಗಾಗಿ ಅವರಿಗೆ ಯಾಕೆ ಈ ಪಿಸ್ತೂಲನ್ನು ಸರಬರಾಜು ಮಾಡ್ತಾ ಇದ್ರು, ಅವರ ಸಂಚು ಏನು ಅನ್ನೋದ್ರ ಬಗ್ಗೆ ಈಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿರುವಂಥದ್ದು. PFI ಬ್ಯಾನ್ ಆದ ಬಳಿಕನೂ ಇವರು ಆ್ಯಕ್ಟಿವ್ ಆಗಿದ್ದಾರೆ. ಜೊತೆಗೆ ಮಂಗಳೂರಿನಲ್ಲಿ ಈ ರೀತಿಯಾದಂಥ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ತರಿಸಿಕೊಂಡು ಏನು ಕೃತ್ಯ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಪೊಲೀಸರು ಮುಂದುವರಿಸಿದ್ದಾರೆ. ಇದರ ಹಿಂದೆ PFIನ ನಿಷೇಧಿತ PFI ಸಂಘಟನೆಯಲ್ಲಿದ್ದಂಥ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ಇವರು ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಈಗ ಈ ಒಂದು ಮಿಸ್ಫೈರಲ್ಲಿ ಬೆಳಕಿಗೆ ಬಂದಿದೆ. ಜೊತೆಗೆ ಆರೋಪಿಗಳನ್ನು ಈಗ CCB ಪೊಲೀಸರು ಏನು ಬಂಧಿಸಿದ್ದಾರೆ 5 ಮಂದಿಯನ್ನು, ಅವ್ರ ಹತ್ರನೂ 3 ಅಕ್ರಮ
ಪಿಸ್ತೂಲ್ಗಳಿತ್ತು, ಸುಮಾರು 6 ಜೀವಂತ ಗುಂಡುಗಳು ಪತ್ತೆಯಾಗಿತ್ತು. ಹೀಗಾಗಿ ಇವರು ಈ ಹಿಂದೆ ಸಾಕಷ್ಟು ಜನರಿಗೆ ಮಂಗಳೂರಿನಲ್ಲೂ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ್ದಾರೆ. ಅದೆಲ್ಲವೂ ಅಕ್ರಮ ಅನ್ನುವಂಥದ್ದು ಈಗ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಮುಂಬೈಯಿಂದ ಇವರು ತರಿಸ್ಕೊಂಡು ಈ ರೀತಿಯಾಗಿ ಕೇರಳ ಮತ್ತು ಕರ್ನಾಟಕ, ಅದರಲ್ಲೂ ಮಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆಘಾತಕಾರಿಯಾದಂಥ ಅಂಶ ಬೆಳಕಿಗೆ ಬಂದಿದೆ. ಹೀಗಾಗಿ PFI ಮತ್ತಷ್ಟು ಆಕ್ಟಿವ್ ಆಗಿ ಈ ಜಿಲ್ಲೆಯಲ್ಲಿ ಇದೆಯಾ ಅನ್ನೋದು, ಜೊತೆಗೆ ರಾಜ್ಯದಲ್ಲಿ ಇದೆಯಾ ಅನ್ನುವಂಥ ಒಂದು ಆತಂಕ ಈಗ ಪೊಲೀಸ್ ವಲಯದಲ್ಲಿ ಸೃಷ್ಟಿಯಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಪ್ರಕರಣ ಇಷ್ಟಕ್ಕೆ ಮುಗಿಯಲ್ಲ. ನನ್ನ ಪ್ರಕಾರ ಒಬ್ಬೊಬ್ಬರಾಗಿ ತಗ್ಲಾಕೋತಾ ಹೋಗ್ತಾರೆ. ಸರಿಯಾದ ರೀತಿಯಲ್ಲಿ ತನಿಖೆ ನಡಿಬೇಕಷ್ಟೆ.